Hello everyone, welcome back to my YouTube ಚಾನಲ್. ಇನ್ನು ಈ ವ್ಲಾಗ್ ಬಂದು ಮಾರ್ನಿಂಗ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ. ಇನ್ನು ನನ್ನ ಮಗ ಈ ಶಾವಿಗೆ ಉಪ್ಪಿಟ್ಟು ಅಷ್ಟೊಂದು ಇಷ್ಟ ಆಗಲ್ಲ, ಸೊ ಅವನಿಗೆ ಪುಳಿಯೋಗರೆನೆ ಮಾಡಿದ್ದೆ ಬ್ರೇಕ್ಫಾಸ್ಟ್ಗೆ. ಹಾಗೆ ಬಾಕ್ಸ್ಗೂ ಕೂಡ ಪುಳಿಯೋಗರೆನೆ ಪ್ಯಾಕ್ ಮಾಡಿದೆ. ಮನೆಯವ್ರಿಗೆ ಹಾಲಿಡೇ ಇತ್ತು, ಸೊ ಅವ್ರ ಮನೇಲಿದ್ರು. ಹಾಗೆ ನನ್ನ ಮಗ ಸ್ಕೂಲ್ಗೆ ಹೊರಟ, ಸೊ ಅವ್ರ ಮನೆಯಲ್ಲೇ ಇದ್ರು ಅಲ್ವಾ. ಸೊ ಇನ್ನು ನಾನು ನಮ್ಮ ಮನೆಯವರು ಇಬ್ರು ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅವನ್ಗೆ ನನ್ನ ಮಗನ್ಗೆ ಇಷ್ಟ ಆಗಲ್ಲ ಈ ವರ್ಮಿಸೆಲೆ ಎಲ್ಲ. ಸೊ ಹಾಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡಾದ್ಮೇಲೆ ಹಾಗೆ ನನ್ನ ಗಾಡಿನ ಸರ್ವಿಸಿಗೆ ಕೊಡೋಣ ಅಂತ ಅನ್ಕೋತಾ ಇದ್ವಿ ತುಂಬಾ ದಿನ. ಸೊ ನಮ್ಮ ಮನೆಯವ್ರಿಗೆ ಫ್ರೀ ಸಿಗ್ತಾ ಇರ್ಲಿಲ್ಲ. ಸೊ ಸಂಡೇ ದಿನ ಕೊಡೋಣ ಅಂದ್ರೂ ಕೂಡ ಸರ್ವಿಸ್ ಶಾಪ್ಸ್ ಕ್ಲೋಸ್ ಆಗಿರುತ್ತೆ ಸಂಡೇ. ಸೊ ಅವತ್ತೇ ದಿನ ಹೋಗ್ತಾ ಇದ್ವಿ. ಸೊ ನೋಡಿ ಗೈಸ್, ಇಲ್ಲಿ ಮೈಸೂರಲ್ಲಿ ಗಿಡಗಳು ಎಕ್ಸ್ಟ್ರಾ ಬೆಳೆದಿರತ್ತಲ್ವಾ, ಸೊ ಅದನ್ನೆಲ್ಲಾನು ಕಟ್ ಮಾಡಿ ಕ್ಲೀನ್ ಮಾಡ್ಬಿಡ್ತಾರೆ. ಸುತ್ತಲೂ ಕೂಡ, ಅಂದ್ರೆ ರೋಡ್ ಸುತ್ತ ಕೂಡ. ಸೊ ನನ್ನ ಹತ್ರ ಇರೋ ಒಂದು ಚಿಕ್ಕ ಶಾಪ್ ಅಲ್ಲಿ ಸರ್ವಿಸಿಗೆ ಕೊಡ್ತೀವಿ ನನ್ನ ಗಾಡಿನ. ಯೂಶುವಲಿ ನಾನು TVS ಶೋರೂಮ್ಗೆ ಕೊಡ್ತಾ ಇದ್ದೆ. ಸೊ ರೀಸೆಂಟ್ ಆಗಿ ಈ ಶಾಪಲ್ಲೇ ಕೊಡಕ್ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದ್ರೆ ಅಷ್ಟೊಂದು ಗಲೀಜಾಗಿರಲ್ಲ ನನ್ನ ಸ್ಕೂಟಿ. ಹಾಗೆ ನಂಬರ್ ಪ್ಲೇಟ್ ಕೂಡ ಕಿತ್ತೋಗಿತ್ತು, ಅದನ್ನ ಹಾಕಿರ್ಲಿಲ್ಲ ನಾನು. ಸೊ ನಂಬರ್ ಪ್ಲೇಟ್ ಕೂಡ ಫಿಕ್ಸ್ ಮಾಡಿ ಹಾಗೆ ಸರ್ವಿಸ್ ಎಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿದ್ವಿ. ಹಾಗೆ ನಮ್ಮ ಮನೆಯವರು ಲಾಂಡ್ರಿ ಕೊಟ್ಟಿದ್ರು ಕೆಲವೊಂದು ಬಟ್ಟೆ. ವೈಟ್ ಕ್ಲಾತ್ಸ್ ಎಲ್ಲ ನಮ್ಮ ಮನೆಯವರು ಡ್ರೈ ಕ್ಲೀನಿಂಗ್ಗೆ ಕೊಡ್ತಾರೆ. ಯಾಕೆಂದ್ರೆ ನಾನು ಅಷ್ಟೊಂದು ಕ್ಲೀನ್ ಮಾಡಲ್ಲ ವೈಟ್ ಆಗಿರೋ ಕ್ಲೋತ್ಸ್. ಸ್ವಲ್ಪ ಎಕ್ಸ್ಟ್ರಾ ಗಲೀಜ್ ಮಾಡ್ಬಿಟ್ಟಿರ್ತೀನಿ ವಾಶ್ ಮಾಡೋ ಪ್ರೊಸೀಜರ್ ಅಲ್ಲಿ ಅಂತ. ಸೊ ಅವ್ರು ವೈಟ್ ಕ್ಲೋತ್ಸ್ ಎಲ್ಲ ಡ್ರೈ ಕ್ಲೀನಿಂಗ್ಗೆ ಕೊಡ್ತಾರೆ. ಸೊ ಹಾಗೆ ಬರ್ತಾ ದಾರಿಯಲ್ಲಿ ನಾವು ಕೆಲವೊಂದು ಫ್ರೂಟ್ಸ್ ಹಾಗೆ ವೆಜಿಟೇಬಲ್ ಶಾಪ್ ಮಾಡ್ಬೇಕಾಗಿತ್ತು. ಮನೇಲಿ ಸ್ವಲ್ಪ ಮಟ್ಟಿಗೆ ವೆಜಿಟೇಬಲ್ಸ್ ಇರ್ತಾ ಇರ್ಲಿಲ್ಲ. ಸೊ ನಮ್ಮನೆ ಹತ್ರ ಇರೋ ಶಾಪ್ ಅಲ್ಲಿನೇ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನ ಶಾಪ್ ಮಾಡಿದ್ವಿ. ಹಾಗೆ ಸ್ವಲ್ಪ ಅಲ್ಲಿ ಫನ್ನಿ ಕಮೆಂಟ್ಸ್ ಎಲ್ಲ ಮಾತಾಡ್ತಾ ಇದ್ವಿ. ಸೊ ಎಷ್ಟಿದೆ, ಅದು ಎಷ್ಟು, ಇದು ಎಷ್ಟು ಅಂತ, ಸ್ವಲ್ಪ ಕಮ್ಮಿ ಕೊಡಿ ಅಂತ ಫನ್ ಎಲ್ಲ ಮಾಡ್ತಾ ಇದ್ವಿ. ಹಾಗೆ ಇಲ್ಲಿ ಆನಿಯನ್ಸ್ ಕೂಡ ತುಂಬಾ ಕಮ್ಮಿ ಕಾಸ್ಟ್ಗೆ ಸಿಗುತ್ತೆ. ಅಂದ್ರೆ 6 kgs ಬರುತ್ತೆ 100 rupeesಗೆ. ಹಾಗೆ ಆನಿಯನ್ಸ್ ಕೂಡ ತಗೊಂಡ್ವಿ. ಹಾಗೆ ಇಲ್ಲಿ ನೋಡಿ ಗೈಸ್, RO ವಾಟರ್ ಪ್ಲಾಂಟ್, ಇದು ಫಿಲ್ಟ್ರೇಷನ್ ಪ್ರಾಸೆಸ್ ಹಾಕಿರ್ತಾರೆ. ನಾವು ನಮ್ಮ ಮನೆಗೆ ಫಿಲ್ಟರ್ ಹಾಕ್ಸ್ಕೊಳಕ್ಕಿಂತ ಮುಂಚೆ ಇಲ್ಲಿನೇ ವಾಟರ್ ಕ್ಯಾನ್ ತರ್ತಾ ಇದ್ವಿ. ಜಸ್ಟ್ 5 rupees ಕಾಯಿನ್ ಇನ್ಸರ್ಟ್ ಮಾಡಿದ್ರೆ ವಾಟರ್ ಬರುತ್ತೆ. ತುಂಬಾ ಈಸಿ, ಸಿಂಪಲ್. ಏನಂದ್ರೆ ನಮ್ದು ಫಸ್ಟ್ ಫ್ಲೋರ್ ಇರೋದ್ರಿಂದ ಮೇಲೆ ಹತ್ತಕ್ಕಾಗಲ್ಲ ವಾಟರ್ ಕ್ಯಾನ್ ಇಂದ ಅಂತ ಹೇಳಿ ನಾವು ಫಿಲ್ಟರ್ ಹಾಕ್ಸ್ಕೊಂಡ್ವಿ. ನಮ್ಮ ಹೋಗ್ತಾ ನೆರಳಿತ್ತು, ಬರೋ ಟೈಮಲ್ಲಿ ಬಿಸಿಲು ಸ್ಟಾರ್ಟ್ ಆಗ್ಬಿಡ್ತು. ಹಾಗೆ ಇಲ್ಲಿ ಒಂದು ಪಾರ್ಕ್ ಬಗ್ಗೆ ಹೇಳಿದ್ದೆ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲೆಲ್ಲ. ಈ ಪಾರ್ಕ್ ಒಂದು ಅಡಾಪ್ಟ್ ಮಾಡ್ಕೊಂಡಿದೆ ಒಂದು ಕಂಪನಿ, ಕಿರ್ಲೋಸ್ಕರ್ ಕಂಪನಿ ಅಂತ. ಹಾಗೆ ಎಷ್ಟೊಂದು ಪ್ಲಾಂಟ್ಸ್ ಎಲ್ಲ ತಂದಿಟ್ಟಿದೆ ಪ್ಲಾಂಟೇಶನ್ ಮಾಡೋದಕ್ಕೆ. ಸೊ ಪ್ಲಾಂಟ್ಸ್ ಎಲ್ಲ ರೆಡಿ ಮಾಡಿದೆ. ಹಾಗೆ ವಾಟರ್ ಸ್ಪ್ರೇ ಮಾಡೋ ತರ ಮೆಕ್ಯಾನಿಸಮ್ ಕೂಡ ರೆಡಿ ಮಾಡಿದ್ದಾರೆ ಪಾರ್ಕ್ ಅಲ್ಲೆಲ್ಲ. ಸೊ ಈ ಪಾರ್ಕ್ ಎಲ್ಲ ತುಂಬಾ ಐಫೈ ಆಗಿ ಚೇಂಜ್ ಆಗುತ್ತೆ ಅನ್ಸುತ್ತೆ. ಇಷ್ಟು ದಿನ ಪಾಳ್ ಬಿದ್ಬಿಟ್ಟಿತ್ತು, ಯಾರು ನೋಡ್ಕೋತಾ ಇರ್ಲಿಲ್ಲ ಈ ಪಾರ್ಕ್ ನ. ಈಗ ಇದ್ರ ಮೇಲೆ ತುಂಬಾ ಕಾನ್ಸಂಟ್ರೇಷನ್ ಬಂದ್ಬಿಟ್ಟಿದೆ. ಹಾಗೆ ನಾವು ಅಲ್ಲಿಂದ ಎಲ್ಲ ವೆಜಿಸ್ ಹಾಗೆ ಫ್ರೂಟ್ಸ್ ಎಲ್ಲ ತಗೊಂಡ್ ಬಂದ್ವಿ. ಫ್ರೂಟ್ಸ್ ಏನ್ ತರ್ಲಿಲ್ಲ, ಬರೀ ವೆಜಿಟೇಬಲ್ಸ್ ಮಾತ್ರ ತಂದ್ವಿ. ಹಾಗೆ ನಮ್ಮ ಮಧ್ಯಾಹ್ನಕ್ಕೆಲ್ಲ ವೆದರ್ ತುಂಬಾ ಕೂಲ್ ಆಗ್ಬಿಟ್ಟಿತ್ತು. ಬೆಳಿಗ್ಗೆ ಬಿಸಿಲಿತ್ತು, ಆಮೇಲೆ ಸ್ವಲ್ಪ ಮಧ್ಯಾಹ್ನ ಸ್ವಲ್ಪ ಕೂಲ್ ಆಗ್ಬಿಡ್ತು. ಹಾಗೆ ನಾನು ಒಂದ್ ಕಡೆ ರೈಸ್ಗೆ ಹಾಗೆ ಸಾಂಬಾರ್ಗೆ ಇಟ್ಟಿದ್ದೀನಿ ಮಾಡೋಣ ಅಂತ. ಇನ್ನು ಆಚೆ ಬಂದು ವೆದರ್ ನೋಡಿದ್ರೆ ಅಂತೂ ತುಂಬಾ ಕೂಲ್ ಅನಿಸ್ತಾ ಇತ್ತು. ಎಲ್ಲಾದ್ರೂ ಹೋಗೋಣ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ ಅಂತ ಅನ್ಕೊಂಡ್ವಿ. ಬಟ್ ಹೋಗೋಣ ಅನ್ನೋಷ್ಗೆಲ್ಲ ನಮ್ಗೆ ಆಗ್ಲೇ 12 ಆಗ್ಬಿಟ್ಟಿತ್ತು. ಮತ್ತೆ ಹೋದ್ರೆ ವಾಪಸ್ ಬರೋದ್ ಕಷ್ಟ ಆಗುತ್ತೆ, ಅಂದ್ರೆ ಬೇಗ ಬರ್ಬೇಕಾಗತ್ತೆ. ಆಮೇಲೆ ನನ್ ಮಗ 4ಗೆಲ್ಲ ಬಂದ್ಬಿಡ್ತಾನೆ, ಅವನಿಗೊಂದು ಹಿಂಸೆ ಆಗುತ್ತೆ ಅಂತ ಹೇಳಿ. ಸೊ ಇಲ್ಲಿ ನಾನು ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ವೆಜ್ಜಿಸ್ ಎಲ್ಲ ತಗೊಂಡ್ ಬಂದಿದ್ವಲ್ಲ, ಸೊ ಅದನ್ನೆಲ್ಲ ಚಾಪ್ ಮಾಡ್ಕೊಂಡು ಇನ್ನು ಸಾಂಬಾರ್ಗೆ ರೆಡಿ ಮಾಡ್ತಿದ್ದೀನಿ. ಇದು ಬಂದು ವೆಜಿಟೇಬಲ್ ಸಾಂಬಾರು. ನಾವು ಮನೇಲಿ ಜಾಸ್ತಿ ವೆಜ್ಜಿಸ್ನೇ ತಿನ್ನೋದು, ವೆಜ್ಜಿಸ್ ಫ್ರೂಟ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತೀವಿ. ಸೊ ಇಲ್ಲಿ ನಾನು ಇದಕ್ಕೆ ಆನಿಯನ್ಸ್, ಕ್ಯಾರೆಟ್ಸ್ ಹಾಗೆ ರ್ಯಾಡಿಶು ಇದನ್ನೆಲ್ಲನೂ ಹಾಕಿರ್ತೀನಿ. ಹಾಗೆ ಡ್ರಮ್ ಸ್ಟಿಕ್ ಹಾಕಿರ್ತೀನಿ. ಸೊ ಅದನ್ನೆಲ್ಲ ಚೆನ್ನಾಗಿ ಶಾಲೋ ಫ್ರೈ ಮಾಡ್ಕೊಂಡ್ಬಿಟ್ಟು ಆಯಿಲ್ ಅಲ್ಲಿ, ಹಾಗೆ ಅದಕ್ಕೆ ಸ್ವಲ್ಪ ಟರ್ಮರಿಕ್ ಹಾಗೆ ಸಾಲ್ಟ್ ಆಡ್ ಮಾಡ್ತೀನಿ. ಆಮೇಲೆ ಟ್ಯಾಮರಿನ್ ಜ್ಯೂಸ್ ಆಡ್ ಮಾಡ್ಕೊಂಡಿರ್ತೀನಿ. ಇದೆಲ್ಲ ಜ್ಯೂಸ್ ಆಡ್ ಮಾಡ್ಕೊಂಡ ತಕ್ಷಣ ಬೇಯಿಸ್ಕೊಂಡಿರ್ತೀವಿ. ಅದಾಲ ಆಡ್ ಮಾಡ್ಬಿಟ್ಟು ಸಾಂಬಾರ್ ಪುಡಿ ಆಡ್ ಮಾಡಿದ್ರೆ ತುಂಬಾ ಸಿಂಪಲ್ ಅಂಡ್ ಈಸಿಯಾಗಿ ಸಾಂಬಾರ್ ರೆಡಿ ಆಗುತ್ತೆ. ಹಾಗೆ ನಾವು ಟಿವಿಯಲ್ಲಿ ಒಂದು ಮೂವಿ ನೋಡ್ತಾ ಇದ್ವಿ. ನಾನು ಮೂವಿ ನೋಡ್ಕೋತಾನೆ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಇನ್ನ ಈವ್ನಿಂಗ್ ಅಲ್ಲಿ ಸ್ವಲ್ಪ ವಾಕ್ ಮಾಡೋಣ ಅಂತ ಹೇಳಿ ಟೆರೆಸ್ ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಇದ್ದೆ. ಇನ್ನು ನಮ್ಮ ಮನೆಯವ್ರು ಕರೆದ್ರು, ನಾನು ಹೋಗಿರ್ಲಿಲ್ಲ ಬೈಕ್ ಇಸ್ಕೊಂಬರೋದಕ್ಕೆ. ಸೊ ಅವರೇ ಹೋಗಿ ಬೈಕ್ ಇಸ್ಕೊಂಬಂದ್ರು. ನೋಡಿ ನನ್ನ ಬೈಕ್ ಎಷ್ಟು ಚೆನ್ನಾಗಿ ಮಿಂಚ್ತಾ ಇದೆ, ಹೊಸ ಬೈಕ್ ತರ ಕಾಣಿಸ್ತಾ ಇದೆ. ಇದ್ರದ್ದು ಆಕ್ಚುಯಲ್ ಸೀಟ್ ಕವರ್ ಸಖತ್ತಾಗಿದೆ, ಅದು ತೆಗ್ದಿಲ್ಲ. ಬೇರೆ ಬೇರೆ ಸೀಟ್ ಕವರ್ ಹಾಕಿದೀವಿ. ಇನ್ನ ಈವ್ನಿಂಗ್ ಅಲ್ಲಿ ನಮ್ಮ ಫ್ರೆಂಡ್ ಒಬ್ಳು ಇನ್ವೈಟ್ ಮಾಡಿದ್ಲು ಅರ್ಶನ ಕುಂಕುಮಕ್ಕೆ. ಸೊ ಅವ್ರ ಮನೆಗೆ ಹೋಗ್ಬೇಕಾಗಿತ್ತು. ಹಾಗೆ ನಾನು ನಮ್ಮ ಫ್ರೆಂಡ್ ಇದ್ದು ಸೇರ್ಕೊಂಡು ನಮ್ಮ ಫ್ರೆಂಡ್ ಮನೆಗೆ ಹೋಗಿ
ಕುಂಕುಮ ತಗೊಂಡ್ ಬರ್ತೀವಿ. ಹಾಗೆ ಲಕ್ಷ್ಮಿ ಕೂಡ ತುಂಬಾ ಚೆನ್ನಾಗಿ ಕೂಡ್ಸಿರ್ತಾರೆ. ಸೊ ಹಾಗೆ ಸ್ವಲ್ಪ ಗಾಸಿಪಿಂಗ್ ಮಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.